ನಮಸ್ಕಾರ ಎಲ್ರಿಗೂ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ತುಂಬಾ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವಂತಹ ಈ ಹಲಸಿನಕಾಯಿ ಬೀಜವನ್ನು ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾವ ಥರ ಉಪಯೋಗವನ್ನು ಮಾಡಿಕೊಳ್ಳೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ 3 ವಿಧಾನದಲ್ಲಿ ಸಂಗ್ರಹಿಸಿಡುವಂತಹ ರೀತಿಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ತೋರಿಸಿರುವಂತಹ ಸೊಪ್ಪು ಬಂದು ಇದು ಕುಕ್ಕುಸನ ಸೊಪ್ಪು ಅಂತ ಕನ್ನಡದಲ್ಲಿ ಕರೀತಾರೆ. ಆಮೇಲೆ ನಮ್ಮದರಲ್ಲಿ ಇದಕ್ಕೆ ಇಂಜಿರ ಸೊಪ್ಪು ಅಂತ ಕರಿತೀವಿ. ನೀವು ನೋಡ್ತಿರ್ಬೋದು, ಈಗ ಬಳ್ಳಿ ಥರ ಬರುತ್ತೆ ಇದು. ಆಮೇಲೆ ಹೂ ಸಮೇತ ಆಗುತ್ತೆ, ನೋಡ್ತಾ ಇದ್ದೀರಲ್ಲ, ಈ ಥರದ ಹೂವು ಬರುತ್ತೆ ಇದು. ಈ ಸೊಪ್ಪನ್ನೆಲ್ಲ ಒಂದೊಂದಾಗಿ ಬಿಡಿಸ್ಕೊಂಡು ಇಟ್ಕೊಳ್ಬೇಕು. ಫಸ್ಟಿಗೆ ನಾನೀಗಾಗಲೇ ಎಲ್ಲವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕೈಯಿಂದ ತೆಗೆದಾಗ ಇದು ಹೀಗೆ ಬರುತ್ತೆ, ಉದ್ದಕ್ಕಾಗಿ ಅದು ಬಳ್ಳಿ ಥರ ಇರುತ್ತಲ್ಲ, ಚೆನ್ನಾಗಿ ತೆಗೆಯೋದಕ್ಕೆ ಬರುತ್ತೆ. ಈಗ ಇಲ್ಲಿ ಹಲಸಿನಕಾಯಿ ಬೀಜವನ್ನು ನಾನು ತೋರಿಸ್ತಾ ಇದ್ದೀನಿ. ಇನ್ನು ಈ ಹಲಸಿನಕಾಯಿ ಬೀಜದಲ್ಲಿ ಕೆಲವೊಂದು ಮೊಳಕೆ ಬಂದಿರುವಂತಹ ಬೀಜಗಳಿರುತ್ತೆ, ಮತ್ತೊಂದು ಸ್ವಲ್ಪ ಅರ್ಧರ್ಧ ಕಟ್ಟಾಗಿರುವಂತಹ ಬೀಜಗಳೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ಹೆಕ್ಕಿ ತೆಗೆದು ನಾವು ಒಳ್ಳೆಯದಾಗಿರುವಂತಹ ಬೀಜವನ್ನು ಮಾತ್ರ ನಾವು ಪ್ರಿಸರ್ವ್ ಮಾಡೋದಕ್ಕೆ ಬಳಕೆ ಮಾಡಿಕೊಳ್ಬೇಕು. ಈಗ ಇಲ್ಲಿ ನಾನು ಒಂದು ರಟ್ಟಿನ ಬಾಕ್ಸನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ಅಡಿಭಾಗಕ್ಕೆ ನಾವು ತೆಗೆದಿಟ್ಟಿದ್ದೀವಲ್ಲ, ಸಪ್ರೇಟಾಗಿ ಮಾಡಿ ಇಟ್ಟಂತಹ ಕುಕ್ಕುಸನ ಸೊಪ್ಪನ್ನು ಈಗ ಒಂದು ಲೇಯರ್ ಆಗಿ ಹಾಕ್ಕೊಳ್ಬೇಕು. ಮತ್ತು ಅದರ ಮೇಲೆ ನಾವೀಗ ಇನ್ನೊಂದು ಲೇಯರ್ ಹಲಸಿನಕಾಯಿ ಬೀಜವನ್ನು ಹಾಕ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಹರಡಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಲೇಯರ್ ಬೈ ಲೇಯರ್ ಈ ಥರ ಹಾಕ್ಕೊಳ್ತಾ ಹೋಗೋದು. ಮತ್ತು ಬಾಕ್ಸನ್ನು ಮುಚ್ಚಿ ಒಂದು ಕಡೆ ಇಟ್ಟರೆ ಆಯಿತು. ತುಂಬ ಸಮಯ ಇದು ಬಾಳ್ವಿಕೆ ಬರುತ್ತೆ. ನಮಗೆ ಯಾವಾಗ ಬೇಕಂದವಾಗ ಈ ಥರ ಹಲಸಿನಕಾಯಿ ಬೀಜಗಳನ್ನು ಇದರಿಂದ ತಗೊಂಡು ಪದಾರ್ಥವನ್ನು ಮಾಡ್ಬೋದು. ತುಂಬ ಸುಲಭ ವಿಧಾನದಲ್ಲಿ ಇದನ್ನು ಈ ಥರ ಶೇಖರಣೆ ಕೂಡ ಮಾಡಿಕೊಳ್ಬೋದು. ಹೀಗೆ ಕುಕ್ಕುಸನ ಸೊಪ್ಪು ಸಿಕ್ಕಿಲ್ಲ ಅಂತಂದಾಗ ಬೇರೆ ಯಾವ ರೀತಿಯಾಗಿ ನಾವು ಹಲಸಿನಕಾಯಿ ಬೀಜಗಳನ್ನು ಸಂಗ್ರಹಿಸ್ಬೋದು ಅಂತ ನೋಡೋಣ. ಈಗ ಮೊದಲನೇ ವಿಧಾನವನ್ನು ಈಗ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದಾಯಿತು. ಇನ್ನು ರಟ್ಟಿನ ಬಾಕ್ಸನ್ನು ಮುಚ್ಕೊಂಡು ನಾವು ಒಂದು ಕಡೆ ಇಟ್ಕೊಂಡ್ರೆ ಆಯಿತು. ಈಗ ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ. ಸಣ್ಣದಾಗಿರುವ ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಹಲಸಿನಕಾಯಿ ಬೀಜಗಳನ್ನು ಹಾಕ್ಕೊಂಡು ಸೀಲ್ ಮಾಡಿ ಇಟ್ಕೊಳ್ಳೋದು. ಅಥವಾ ಜಿಪ್ ಲಾಕ್ ಕವರ್ ಅಂತ ಬರುತ್ತಲ್ಲ, ಅದರಲ್ಲಿ ತುಂಬಾ ಸುಲಭವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಬರುತ್ತೆ. ಕೆಲವೊಮ್ಮೆ ಅದು ಸಿಕ್ಕದೇ ಇದ್ದಾಗ ಈ ಥರದ ಪ್ಲಾಸ್ಟಿಕ್ ಕವರಲ್ಲಿ ಸಮೇತ ನಾವು ಹಾಕಿ ಇಟ್ಕೊಳ್ಬೋದು. ಇನ್ನು ಇದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ಫ್ರೀಝರಲ್ಲಾದರೂ ಇಟ್ಕೊಳ್ಬೋದು, ಅಥವಾ ಒಂದು ಮಣ್ಣಿನ ಮಡಿಕೆಯಲ್ಲಾದರೂ ಒಳಗಡೆ ಇಟ್ಕೊಂಡು ತುಂಬ ವರ್ಷ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಈ ಥರ ಹಲಸಿನ ಬೀಜವನ್ನು ತುಂಬಿಸಿ ಆದ ನಂತರ ಒಂದು ಕ್ಯಾಂಡಲ್ನ ಸಹಾಯದಿಂದ ಈ ಥರ ಸೀಲ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಗಾಳಿಯೆಲ್ಲ ಒಳಗಡೆ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿ ಉಳ್ಕೊಳ್ಳುತ್ತೆ. ನೋಡಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ನು ಈ ಹಲಸಿನಕಾಯಿ ಬೀಜದಲ್ಲಂತೂ ಬಹಳ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳಿರೋದ್ರಿಂದ ನಮ್ಮ ದೇಹಕ್ಕೆ ಬಹಳನೇ ಒಳ್ಳೆಯದಿದು. ಇಲ್ಲಿ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಹಾಕಿ ಆದ ನಂತರ ಸೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೀಗ ಪ್ರಿಸರ್ವ್ ಮಾಡೋದಕ್ಕೆ ಇದಕ್ಕೆ ನಾನು ಮಡಿಕೆಯನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಇಟ್ಕೊಳ್ಬೋದು. ಮುಚ್ಚಳವನ್ನು ಮುಚ್ಚಿ ಆದರೂ ಇಟ್ಕೊಳ್ಬೋದು, ಓಪನ್ ಆಗಿ ಹಾಗೂ ಇಟ್ಕೊಳ್ಬೋದು. ಇನ್ನೊಂದು ರೀತಿಯಾಗಿ ನಾವು ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತಂದರೆ, ನೋಡಿ, ಈ ಥರ ಮಾಮೂಲಿಯಾಗಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ನಾವೇನಾದರೂ ಗ್ರೋಸರೀಸ್ ಎಲ್ಲ ಕಟ್ಕೊಂಡು ತಂದಿರ್ತೀವಲ್ಲ, ಅದು ನಾವಿತ್ತು ಅಂತಂದರೆ ಹೀಗೆ ಇದರ ಒಳಗಡೆ ಹಾಕಿ ಇಟ್ಟು ಟೈಟಾಗಿ ಕಟ್ಕೊಳ್ಬೇಕು. ಮತ್ತು ಈ ಪ್ಲಾಸ್ಟಿಕ್ ಕವರಲ್ಲಿ ಒಂದು ಸಮೇತ ಹೋಲ್ಸ್ ಎಲ್ಲ ಇರಬಾರ್ದು, ಕ್ಲಿಯರಾಗಿ ಇರಬೇಕು. ಗಾಳಿ ಎಲ್ಲ ಸ್ವಲ್ಪನೂ ಹೋಗದಂತೆ ಆದಷ್ಟು ನೋಡ್ಕೊಳ್ಬೇಕಾಗತ್ತೆ. ಈಗ ಅರ್ಧ ಭಾಗದಷ್ಟು ನಾನೀಗ ಪ್ಲಾಸ್ಟಿಕ್ ಕವರಿಗೆ ತುಂಬಿಸಿ ಆದ ನಂತರ ನೋಡಿ, ಈ ಥರ ಟೈಟಾಗಿ ಕಟ್ಕೊಂಡು ನಾವು ಇದನ್ನು ಮಡಿಕೆ ಒಳಗಡೆ ಆದರೂ ಇಡ್ಬೋದು, ಅಥವಾ ಹಾಗೇನು ಫ್ರೀಝರಲ್ಲಿ ಇಟ್ಟು ಕೂಡ ಜೋಪಾನವಾಗಿ ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹೀಗೆ ಚೆನ್ನಾಗಿ ಟೈಟಾಗಿ ಗಂಟು ಹಾಕಬೇಕು. ಇನ್ನು ಮಡಿಕೆಯ ಒಳಗಡೆ ಇಟ್ಕೊಳ್ಬೋದು. ಇನ್ನು ಮಣ್ಣಿನ ಮಡಿಕೆ ಸಿಕ್ಕಿಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ಪಾತ್ರೆಯಲ್ಲಿ ನೀವು ಇದನ್ನು ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಲಾಸ್ಟ್ ಅಂದರೆ ಫೈನಲ್ ವಿಧಾನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮಣ್ಣನ್ನು ತಗೊಂಡಿದ್ದೀನಿ. ಸ್ವಲ್ಪನೂ ಇದರಲ್ಲಿ ಕಲ್ಲಾಗಿರಲಿ ಕಸ ಆಗಿರಲಿ ಯಾವುದೂ ಇರಬಾರ್ದು. ಆಮೇಲೆ ಯಾವುದೇ ರೀತಿಯಾದಂತಹ ಮಣ್ಣನ್ನು ಇದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಗಾರ್ಡನ್ ಸಾಯಿಲ್ ಬರುತ್ತಲ್ಲ, ಅದನ್ನು ಸಮೇತ ಹಾಕ್ಕೊಳ್ಬೋದು. ಇನ್ನು ಈ ಮಣ್ಣಿಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಇನ್ನು ಇದಕ್ಕೆ ಹಲಸಿನಕಾಯಿ ಬೀಜಗಳನ್ನು ಮೇಲಿಂದ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಹೊರಡಿಸ್ಬೇಕು. ಅಂದರೆ ಅದರಲ್ಲಿ ಸರಿಯಾಗಿ ನಾವು ಮಣ್ಣೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಬೇಕು ಅದಕ್ಕೆ, ಹಲಸಿನಕಾಯಿ ಬೀಜಕ್ಕೆ.
ಹಾಗೆ ಮಾಡೋದ್ರಿಂದ ನಾವು ತುಂಬ ಸಮಯ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಹಳೆಯ ಕಾಲದಲ್ಲಿ ಅಂದರೆ ಟ್ರೆಡಿಷನಲ್ ಆಗಿ ಈಗ ಹಳೆಯ ಕಾಲದಲ್ಲಿ ಅಜ್ಜಿ ಅಂದ್ರೆಲ್ಲ ಹೀಗೇ ಮಾಡಿ ಇಟ್ಕೊಳ್ತಾ ಇದ್ರು. ನಮ್ಮ ಅಮ್ಮಂದ್ರೆಲ್ಲ ಇದೇ ರೀತಿಯಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಹಲಸಿನಕಾಯಿ ಬೀಜವನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಣ್ಣಿನ ಜೊತೆಗೆ ಅದು ಸರಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನೋಡಿ ಅದೊಂದೊಂದು ಬೇಳೆಗೆ ಕೂಡ ಅಥವಾ ಒಂದೊಂದು ಹಲಸಿನಕಾಯಿ ಬೀಜಕ್ಕೆ ಕೋಟಿಂಗ್ ಆಗಬೇಕು ಚೆನ್ನಾಗಿ. ಇನ್ನು ಸರಿಯಾಗಿ ಮಣ್ಣಿನ ಜೊತೆಗೆ ಮಿಕ್ಸ್ ಆಯಿತು ಅಂದಾಗ ನಾವು ಇದನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನೊಂದು ಪ್ರಮುಖವಾದಂತಹ ಅಂಶ ಏನು ಅಂತಂದರೆ ಈ ನಾವು ಹಲಸಿನಕಾಯಿ ಬೀಜ ಇದೆಯಲ್ಲ, ಇದರಲ್ಲಿ ಮೊಳಕೆ ಒಡೆದಿರುವಂತಹ ಹಲಸಿನಕಾಯಿ ಬೀಜ ಒಂದನ್ನು ನಾವು ಇಟ್ಕೊಳ್ಬಾರ್ದು. ಹೀಗೆ ಮಾಡ್ತು ಅಂತಂದರೆ ಅದು ಎಲ್ಲ ಮೊಳಕೆ ಒಡೆದು ಬಿಡುತ್ತೆ. ಹೀಗೆ ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಆದ ನಂತರ ಆದಷ್ಟು ಸ್ವಲ್ಪ ಬೆಚ್ಚಗಿರುವಂತಹ ಪ್ಲೇಸಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ಮುಂಚಿನ ಕಾಲದಲ್ಲೆಲ್ಲ ಕಟ್ಟಿಗೆ ಒಲೆ ಎಲ್ಲ ಸೈಡಲ್ಲೆಲ್ಲ ಇಡ್ತಾ ಇದ್ರು. ಕೂಲ್ ಇರುವಂತಹ ಪ್ಲೇಸಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಇದು ಮಣ್ಣು ಸಹ ಹಸಿಯಾಗೇ ಇರುತ್ತೆ ಒಂದು, ಮತ್ತು ಮೊಳಕೆ ಒಡೆದು ಬಿಡುತ್ತೆ. ಈ ಬೀಜಗಳೆಲ್ಲ ಮೊಳಕೆ ಹೊಡೆಯುತ್ತೆ. ಅದಕ್ಕೋಸ್ಕರ ಬೆಚ್ಚಗಿರುವಂತಹ ಪ್ಲೇಸಲ್ಲೆಲ್ಲ ಇಟ್ಕೊಂಡು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಇನ್ನು ಮಡಿಕೆಗೆ ಎಲ್ಲ ಬೇಳೆಯನ್ನೆಲ್ಲ ತುಂಬಿಸಿ ಆದ ನಂತರ ಯಾವುದೇ ಕಾರಣಕ್ಕೂ ಮುಚ್ಚಳವನ್ನು ಮುಚ್ಚೋದಕ್ಕೆ ಹೋಗಬಾರ್ದು. ಹಾಗೆಯೇ ಬಿಟ್ಟು ಬಿಡಬೇಕು ಇದನ್ನು. 3 ರೀತಿಯಾಗಿ ನಾವು ಹಲಸಿನಕಾಯಿ ಬೀಜವನ್ನು ಯಾವ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳುವುದು ಅಥವಾ ಪ್ರಿಸರ್ವ್ ಮಾಡಿ ತುಂಬ ಸಮಯಗಳ ಕಾಲ ಇಟ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಹಲಸಿನಕಾಯಿ ಬೀಜ ಇದ್ದಾಗ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.